ಜೈ ಜಾಂಬವ, ಜೈ ಜಾಂಬವ, ಜೈ ಜಾಂಬವ. ನಮ್ಮ ಎಲ್ಲ ಮುಖಂಡರು ಎಲ್ಲರಿಗೂ ಕೂಡ ನಮ್ಮ ಸಮಾಜ ಪರವಾಗಿ ನಮ್ಮ ಕರ್ನಾಟಕ ಮಾಜಿ ಸಂಘಟನೆ ಪರವಾಗಿ ಎಲ್ಲ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ವಂದನೆಗಳನ್ನು ಅಲ್ಲ ಈ ಕಡೆ ನಿರ್ದಿಷ್ಟ ವರ್ಗಗಳ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ನಿಗದಿಪಡಿಸಲು ಸರ್ಕಾರ ತೀರ್ಮಾನಿಸಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿಕೊಟ್ಟಿದ್ದು ರಾಜ್ಯಪಾಲರು ಅಂಕಿತಗೊಳಿಸಿ ಸಹಿ ಮಾಡಿ ಸರ್ಕಾರಕ್ಕೆ ಕಳಿಸಿರುತ್ತಾರೆ. ಈ ಮಧ್ಯೆ ಶೇಕಡ 56ಕ್ಕೆ ಏರಿಸಿದ್ದು ಇದನ್ನು ರಾಜ್ಯದ ಉನ್ನತ ನ್ಯಾಯಾಲಯ ತಿರಸ್ಕರಿಸಿ ಶೇಕಡ ಭಯ ಪಡೋಂಥ ಅಗತ್ಯ ಇಲ್ಲ. ನಾವು 16 ಜನ ಸತ್ರು ಪರವಾಗಿಲ್ಲ, ನಮ್ಮ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೇವೆ. ತಾಲೂಕು ತಹಸೀಲ್ದಾರ್ ಮುಖಾಂತರ ಇವತ್ತು ನಾವೊಂದು ಮನವಿ ಪತ್ರವನ್ನು ಕೊಟ್ಟು ಆ ಮನವಿ ಪತ್ರದ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ರಾಜ್ಯಪಾಲರು, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಸಚಿವರುಗಳಿಗೆ ವಿಚಾರಗಳನ್ನು ತಿಳಿಸಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ನ್ಯಾಯ ಕೊಡಿಸ್ಕೊಡ್ಬೇಕಂತೇಳಿ ಸರ್ಕಾರ ಗಮನಕ್ಕೆ ತಂದು ನಾವು ನಮ್ಗೆ ನ್ಯಾಯ ತರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಏನು ಈ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕಂತ ರಾಜ್ಯ ಸಮಿತಿಯಿಂದ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಶಾಂತ ರೀತಿಯಿಂದ ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ನಾವು ಒಂದು ಮನವಿ ಪತ್ರವನ್ನು ತಹಸೀಲ್ದಾರ್ಗೆ ನೀಡ್ತಾ ಇದ್ದೇವೆ. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಮತ್ತೊಮ್ಮೆ ಏನು ಇವತ್ತು ನಾವೇನು ಮೀಸಲಾತಿ ನಾಚಿಕೆ ಆಗಬೇಕು ಕೆಲವ್ರಿಗೆ ಇವತ್ತು ಏನು ನಮ್ಮ ತುಳಿಯೋಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ ವಿರೋಧಿಗಳು, ನಿಮಗೆ ನಾಚಿಕೆ ಆಗಬೇಕು. ಕೇವಲ 10 ವರ್ಷಕ್ಕೆ ನಿಗದಿ ಆಗದಂಥ ಮೀಸಲಾತಿನ ಇವತ್ತು ನಿರಂತರವಾಗಿ ಇವತ್ತು ಮೀಸಲಾತಿ ಐತೆ ಅಂದರೆ ಅದಕ್ಕೆ ಈ ಪುಣ್ಯಾತ್ಮ ಬಾಬು ಜಗಜೀವರಾಮ್ ಕಾರಣ. ನಾಚಿಕೆ ಆಗಲ್ಲ ನಿಮಗೆ. ನಮ್ಮ ಸಮಾಜನ ತುಳಿಯೋಕ್ಕೆ ಪ್ರಯತ್ನ ಮಾಡ್ತೀರಾ, ನಮಗೆ ಬೆನ್ನಕ್ಕೆ ಚೂರಿ ಹಾಕಕ್ಕೆ ಬರ್ತೀರಾ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಮಾದಿಗ ವಿರೋಧಿಗಳಿಗೆ ಧಿಕ್ಕಾರ, ಮಾದಿಗ ಒಳ ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ. ಅಲ್ಲಿ ಒಬ್ರು ಇವ್ರು ಕೊಟ್ಟು ಮನವಿ ಪತ್ರ ಕೊಟ್ಟ ಮೇಲೆ ಇನ್ನೊಬ್ರು ಯಾರೋ ಮಾತಾಡಿ ಬರ್ರಿ. ಬಂದ್ರೆ ನಿಮಗೆ ವೆಯ್ಟ್ ಮಾಡ್ತಾರೆ ಅವ್ರು. ಹಾಂ ಜೈ ಜಾಂಬವ, ಜೈ ಜಾಂಬವ, ಜೈ ಜಾಂಬವ. ನಮ್ಮ ಎಲ್ಲ ಮುಖಂಡರು ಎಲ್ಲರಿಗೂ ಕೂಡ ನಮ್ಮ ಸಮಾಜ ಪರವಾಗಿ ನಮ್ಮ ಕರ್ನಾಟಕ ಮಾಜಿ ಸಂಘಟನೆ ಪರವಾಗಿ ಎಲ್ಲ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ವಂದನೆಗಳನ್ನು